ಬೇಕಿದೆ, ನಾವೆಲ್ಲ ಮಾಡ್ತೀವಿ ಅಂತ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರ ಜಿಲ್ಲೆಗಿಲ್ಲ ಬೃಹತ್ ಕೈಗಾರಿಕೆಗಳ ಭಾಗ್ಯ. ಬದನೆಗುಪ್ಪೆ ಬಳಿಯಲ್ಲಿ ಖಾಲಿ ಉಳಿತಾ ಇದೆ ಕೈಗಾರಿಕಾ ವಸಾಹತು ಪ್ರದೇಶ. 1520 ಎಕರೆ ವಿಸ್ತೀರ್ಣದಲ್ಲಿ ಕೈಗಾರಿಕಾ ವಸಾಹತು ಪ್ರದೇಶ ಇದೆ. ಆದರೆ ಈಗ ಖಾಲಿ ಇದೆ. ಎಕರೆಗೆ 20 ಲಕ್ಷ ನೀಡಿ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಉದ್ಯಮಿಗಳನ್ನ ಆಕರ್ಷಿಸಬೇಕು ಅಂತ ರೋಡ್ ಶೋ ಕೂಡ ಸಿದ್ದರಾಮಯ್ಯ ಮಾಡಿದ್ರು. 2014ರಲ್ಲಿ ಕೊಯಮತ್ತೂರಿನಲ್ಲಿ ರೋಡ್ ಶೋ ಮಾಡಿದ್ರು. ತಮಿಳುನಾಡು ಉದ್ಯಮಿಗಳ ಜೊತೆ ಒಪ್ಪಂದ ಕೂಡ ಆಗಿದೆ. 12,000 ಕೋಟಿ ಬಂಡವಾಳ ಹೂಡಿಕೆಗೆ ಒಪ್ಪಂದ ಆಗಿತ್ತು. ಇಲ್ಲಿ ಕಾರಣ ಏನು ಉದ್ಯಮಿಗಳು ಬರದೇ ಇರೋದಕ್ಕೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲ. ಹಾಗಾಗಿ ಉದ್ಯಮಿಗಳು ಅಲ್ಲಿಗೆ ಬರೋದಕ್ಕೆ, ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸದ್ಯ ಕೇವಲ 30 ಎಕರೆ ಪ್ರದೇಶದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇದೆ. ಉಳಿದ 1400 ಎಕರೆಗೂ ಹೆಚ್ಚು ಪ್ರದೇಶ ಖಾಲಿಯಾಗಿ ಬಿದ್ದಿದೆ. ಇದೀಗ ಬಿರ್ಲಾ, ಲೂನಾರ್ ಸೇರಿದಂತೆ ಹಲವಾರು ಬೃಹತ್ ಕಂಪನಿಗಳಿಗೆ ಭೂಮಿ ಹಂಚಿಕೆಯನ್ನ ಮಾಡಿಬಿಟ್ಟಿದ್ದಾರೆ. ಆದರೆ ಸಮಸ್ಯೆ ಏನಾಗಿದೆ ಅಂದ್ರೆ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಮಸ್ಯೆ ಇದೆ. ಹಾಗಾಗಿ ಉದ್ಯಮಿಗಳು ಇಲ್ಲಿ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಕಂಪನಿಗಳ ಮನವೊಲಿಸಿ ಕೈಗಾರಿಕೆ ಆರಂಭಿಸುವಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅವ್ರ ನಿರ್ಲಕ್ಷ್ಯ ಈಗ ಎದ್ದು ಕಾಣ್ತಾ ಇದೆ. ತುಂಬ ಕನಸ್ಕೊಂಡಿದ್ವಿ ನಾವೆಲ್ಲ ಚಾಮರಾಜನಗರದವ್ರು. ಬೇಕಾದಷ್ಟು ಇಂಡಸ್ಟ್ರಿಗಳು ಇಲ್ಲಿಗೆ ಬರ್ತವೆ, ತುಂಬ ಇಂಪ್ರೂವ್ ಆಗುತ್ತೆ, ಅನೇಕ ಜನರಿಗೆ ಉದ್ಯೋಗ ಸಿಗುತ್ತೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ಈಗ ನೋಡೋಕೆ ಹೋದರೆ 10 ವರ್ಷ ಆದರೂ ಕೂಡ ಒಂದು ಬೆರಳೆಣಿಕೆ ಅಷ್ಟು ಇಂಡಸ್ಟ್ರಿಗಳು ಮಾತ್ರ ಇವೆ. ಅದು ಕೆಲವು ಕರಿಕಲ್ಲು, ಅದು ಇದು ಇಂಥದ್ದೇ. ಹಿಂದೆ ಚಾಮರಾಜನಗರದಲ್ಲಿ ಏನಿತ್ತೋ ಅದೇ ಇಂಡಸ್ಟ್ರಿಗಳು. ಮೂಲಭೂತ ಸೌಕರ್ಯಗಳು ಸಿಗಬೇಕು ಅವ್ರಿಗೆ. ಎಲೆಕ್ಟ್ರಿಸಿಟಿ ಬೇಕು, ನೀರು ಬೇಕು. ನೀರು ಬಂದಿದೆ ಆದರೆ ಅದನ್ನು ಸರಿಯಾಗಿ ಸಪ್ಲೈ ಕೊಡ್ತಾ ಇಲ್ಲ, ಎಲೆಕ್ಟ್ರಿಸಿಟಿನೂ ಸರಿಯಾಗಿ ಇದಾಗ್ತಾ ಇಲ್ಲ. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ನಿಮಗೆ ನಾವು ಎಲ್ಲ ರೀತಿಯಲ್ಲೂ ಫೆಸಿಲಿಟಿ ಕೊಡ್ತೀವಿ, ಯಾವುದೇ ರೀತಿಯಲ್ಲೂ ನಿಮಗೆ ಲೇಬರ್ ಪ್ರಾಬ್ಲಮ್ಗಳಾಗದೇ ಇರೋ ಥರ ನಾವು ನೋಡ್ಕೋತೀವಿ, ಹಾಗೆ ಅಂತಂದ್ಬಿಟ್ಟು ಭರವಸೆ ಕೊಟ್ಟು ಅವ್ನು ಕರ್ಕೊಂಡು ಬರೋವಂಥ ಒಂದು ಇದು ಮನಸ್ಸು ಯಾರಿಗೂ ಇಲ್ಲ. ಇವತ್ತು ಕೇವಲ ನನಗನ್ಸುತ್ತೆ ಒಂದು 20% ನಿವೇಶನಗಳು ಅಲಾಟ್ಮೆಂಟ್ ಕೊಟ್ಟಿದ್ರು ಸಹ 20% ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ. ಕಾರಣ ಇಷ್ಟೇ, ಒಂದು ತಮಿಳುನಾಡು ಉದ್ಯಮಿಗಳು ಬರೋಕ್ಕಿಲ್ಲಿ ಹಿನ್ಲೇಟ್ ಹಾಕಿದ್ರು, ಅದು ಡ್ರಾಪ್ ಆಯಿತು. ಎರಡನೇದು, ಮೂಲಭೂತ ಸೌಕರ್ಯ ನಮಗೆ ನಿವೇಶನಗಳಲ್ಲಿ ಸಿಗಬೇಕು. ಯಾರೇ ಉದ್ಯಮಿಗಳು ಪ್ರಾರಂಭ ಮಾಡೋಕ್ಕೆ ಮುಖ್ಯವಾಗಿ ರಸ್ತೆ, ನೀರು, ಚರಂಡಿ, ವಿದ್ಯುತ್ತು, ಈ ಸೌಕರ್ಯ ಬೇಕೇ ಬೇಕು ಅವ್ರಿಗೆ. ತುಂಬ ಕನಸು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ.